ಸ್ನೇಹಿತರೆ, ನಿಮಗೆ ತಿಳಿದಿರುವ ಹಾಗೆ ಇವಾಗ ಆಲ್ರೆಡಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಯುದ್ಧದ ವಾತಾವರಣ ಉಂಟಾಗಿದೆ. ಪರಿಸ್ಥಿತಿ ತುಂಬ ಉದ್ವಿಗ್ನವಾಗಿದೆ. ನಿಮಗೆ ಗೊತ್ತಿರಲಿ, ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯುದ್ಧ ನಡೀತಿದೆ ಅಂದರೆ ಅದರ ಎಫೆಕ್ಟ್ ನೇರವಾಗಿ ಮಾರ್ಕೆಟ್ ಮೇಲೆ ಬೀಳುತ್ತೆ. ಈ ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನೂ ಕೂಡ ಗಗನಕ್ಕೆ ಇರುವ ಸಾಧ್ಯತೆ ಇರುವಂಥದ್ದು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ 22 ಕ್ಯಾರೆಟ್, 24 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೆಲೆ ಹಾಗೂ ಅಡಿಕೆ ಮಾರುಕಟ್ಟೆ ಬೆಲೆ. ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ನೇಹಿತರೆ, ಮೊದಲಿಗೆ ಚಿನ್ನದ ಬೆಲೆ ನೋಡೋದಾದರೆ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 17,308 ರೂಪಾಯಿ ಆಗಿರುವಂಥದ್ದು. ನಿನ್ನೆಗೆ ಕಂಪೇರ್ ಮಾಡಿದರೆ ಹತ್ರ 1 ಗ್ರಾಮ್ಗೆ 400 ರೂಪಾಯಿ ಜಾಸ್ತಿ ಆಗಿರುವಂಥದ್ದು. ಅದೇ ರೀತಿ 10 ಗ್ರಾಮ್ಗೆ 1,73,080 ರೂಪಾಯಿ ಆಗಿರುವಂಥದ್ದು. ಇನ್ನು 22 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ನೋಡೋದಾದರೆ 1 ಗ್ರಾಮ್ಗೆ 15,865 ರೂಪಾಯಿ. ಅದೇ ರೀತಿ 10 ಗ್ರಾಮ್ಗೆ 1,58,650 ರೂಪಾಯಿ ಆಗಿರುವಂಥದ್ದು. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ 1 ಗ್ರಾಮ್ಗೆ 12,981. ಅದೇ ರೀತಿ 10 ಗ್ರಾಮ್ಗೆ 1,29,810 ರೂಪಾಯಿ ಆಗಿರುವಂಥದ್ದು. ಇನ್ನು ಬೆಳ್ಳಿಯ ಬೆಲೆ ನೋಡೋದಾದರೆ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ. 1 ಗ್ರಾಮ್ಗೆ 295 ರೂಪಾಯಿ. ಅದೇ ರೀತಿ 1 ಕೆಜಿಗೆ 2,95,000 ರೂಪಾಯಿ ಇರುವಂಥದ್ದು. ಫ್ರೆಂಡ್ಸ್, ಇನ್ನು ಪೆಟ್ರೋಲ್ ಪ್ರೈಸ್ ನೋಡೋದಾದರೆ ಪ್ರತಿ ಲೀಟರ್ಗೆ 103.54 ಪೈಸಾ ಇರುವಂಥದ್ದು. ಅದೇ ರೀತಿ ಡೀಸೆಲ್ಗೆ 90.03 ಪೈಸಾ ಆಗಿರುವಂಥದ್ದು. ಇನ್ನು ಅಡಿಕೆ ಬೆಲೆ ನೋಡೋದಾದರೆ ಹಳೆ ಅಡಿಕೆಗೆ ಪ್ರತಿ ಕ್ವಿಂಟಲ್ಗೆ 30,000ದಿಂದ 51,000ದವರೆಗೆ ಇರುವಂಥದ್ದು. ಇನ್ನು ಹೊಸ ಅಡಿಕೆಗೆ 28,000ದಿಂದ 45,000ದವರೆಗೆ ಪ್ರತಿ ಕ್ವಿಂಟಲ್ಗೆ ಇರುವಂಥದ್ದು. ಇದು ಈ ಒಂದು ವಿಡಿಯೋದಲ್ಲಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.